ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ಒಂದು ವಿಶೇಷವಾದ ಅದ್ಭುತವಾದ ಮಾಹಿತಿಯನ್ನು ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಇವತ್ತು ಕೇಳೋಣ ಬನ್ನಿ. ಗುರುಗಳೇ, ಇವಾಗ ಎಲ್ಲರ ಮನೇಲೂ ಕೃಷ್ಣನ ಫೋಟೋ ಇಟ್ಕೊಳ್ಬೇಕು ಅಂತ ನೀವು ಹೇಳ್ತಿರ್ತೀರಾ. ಹಾಗೆಯೇ ಕೃಷ್ಣನ ಆರಾಧನೆ ಹೇಗೆ ಮಾಡೋದು, ಪೂಜೆಗಳು ಹೇಗೆ ಮಾಡೋದು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಒಂದು ಯಂತ್ರ ಮತ್ತು ತಂತ್ರ ಇದೆ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ತಿಳಿಸಿ ಗುರುಗಳೇ. ಖಂಡಿತವಾಗ್ಲೂ ನೋಡಿ, ವಿಶೇಷವಾಗಿ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೀವಿ. ಜಗತ್ತಿಗೇನೆ ಗುರು ಯಾರು? ಫಸ್ಟ್ ಗುರು ಕೃಷ್ಣ. ಯಾಕೆ ಅಂತ ಹೇಳಿದ್ರೆ ಅರ್ಜುನನಿಗೆ ಉಪದೇಶ ಮಾಡಿರೋನು ಗುರುವಾಗಿ. ಅದರಿಂದ ವಿಶೇಷವಾಗಿರ್ತಕ್ಕಂಥ ಗುರು ಬಂದು ಕೃಷ್ಣ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೀವಿ. ಆ ಕೃಷ್ಣನ ಒಂದು ಮಹಿಮೆ ಬಹಳ ಅಪಾರವಾಗಿರ್ತಕ್ಕಂಥದ್ದು. ಕೃಷ್ಣನು ಮಹಾಮಾಯಾವಿ. ನಾವೇನು ಯಕ್ಷಿಣಿಯರು ಅಂತ ಹೇಳ್ತೀವಲ್ಲ, ಇವೆಲ್ಲ ಕೃಷ್ಣನ ಒಂದು ಅಂಡರಲ್ಲೇ ಬರ್ತಾರೆ. ಅಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ವಿಶೇಷ ಅದ್ಭುತವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಅವತಾರ ಶ್ರೀಕೃಷ್ಣ. ಈ ಕೃಷ್ಣನ ಒಂದು ಪೂಜೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಮಾಡಬೇಕು. ಏನು ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥ ಬೆಣ್ಣೆಯನ್ನು ನೈವೇದ್ಯ ಮಾಡಿ ಒಂದು ಪೂಜೆ, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಒಂದು ವಿಧಾನ. ಆದರೆ ಇವತ್ತು ನಾನು ನಿಮ್ಗೊಂದು ತಂತ್ರ ಹೇಳ್ಕೊಡ್ತೀನಿ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ತಂತ್ರ ಏನಪ್ಪ ಅಂದರೆ, ನೋಡಿ, ಎಲ್ಲರೂ ನಾವು ಈ ಹಳ್ಳಿ ಕಡೆನೋ ಅಥವಾ ಈ ಕಾಡಲ್ಲೋ ಅಲ್ಲೋ ಇಲ್ಲೋ ಹೋದಾಗ ನವಿಲು ಗರಿ ಹಾಕಿರುತ್ತೆ, ನವಿಲು ಗರಿ ಬಿದ್ದಿರುತ್ತೆ. ಆ ಥರ ಗರಿಯನ್ನು ತೊಗೋಬೇಕು. ಕೆಲವರು ಈ ರೋಡಲ್ಲೆಲ್ಲ ಮಾಡ್ತಾರೆ, ಆ ನವಿಲನ್ನು ಸಾಯಿಸಿ ಅದರ ಗರಿಯನ್ನೆಲ್ಲ ಕಿತ್ತು ಆಯಿತಾ ತೊಗೊಂಬಂದು ಎಲ್ಲ ಕಡೆನೂ ಮಾಡ್ತಾರೆ. ಅಂತ ತೊಗೋಬಾರ್ದು. ಬಿದ್ದಿರ್ತಕ್ಕಂಥ ನ್ಯಾಚುರಲ್ ಆಗಿ ಒಂದು ನಯಾ ಪೈಸನೂ ಕೊಡದೆ ನಮ್ಗೆ ಸಿಕ್ಕಿರ್ತಕ್ಕಂಥ ನವಿಲು ಗರಿ. ಆ ಥರ ನವಿಲು ಗರಿ ಯಾರಿಗಾದ್ರು ಸಿಕ್ಕಿದ್ರೆ ಅದೃಷ್ಟ ಅದು. ಆ ಥರ ನವಿಲು ಗರಿಯನ್ನು ತಂದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮನೆಯ ಉತ್ತರ ದಿಕ್ಕಿನಲ್ಲಿ ಈ ನವಿಲು ಗರಿಯನ್ನು ಇಡಬೇಕು. ಆಯಿತಾ? ನವಿಲು ಗರಿಯನ್ನು ಇಟ್ಟು ವಿಶೇಷವಾಗಿ ಆ ನವಿಲು ಗರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಕೃಷ್ಣನ ಹೆಸರಲ್ಲಿ ಪೂಜೆ ಮಾಡಬೇಕು. ಕೃಷ್ಣನ ಒಂದು ಅಷ್ಟೋತ್ತರ ಬಂದರೆ ಅಷ್ಟೋತ್ತರ ಹೇಳುವಂಥದ್ದು ಅಥವಾ ಪೂಜೆ ಪುನಸ್ಕಾರಗಳನ್ನ ಆ ನವಿಲು ಗರಿಗೆ ಮಾಡಬೇಕು. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಯಾವಾಗಲೂ ಕೂಡ ಯಾವುದೇ ಒಂದು ದುಷ್ಟಶಕ್ತಿಗಳಿದ್ರೂ ಕೂಡ ಅದು ಓಡಿಸ್ಬಿಡುತ್ತೆ ಮನೆಯಿಂದ ಆಚೆ. ಒಂದು ವಿಶೇಷವಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಮನೆಯಲ್ಲಿರುತ್ತೆ. ಮತ್ತು ಮನೆಯಲ್ಲೆಲ್ಲ ಒಂಥರ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹಣದ ಒಂದು ವಿಚಾರ ಆಗಲಿ ಅಥವಾ ಭೂಮಿ ವಿಚಾರ ಆಗಲಿ ಚೆನ್ನಾಗಿ ಅನುಕೂಲ ಅಭಿವೃದ್ಧಿ ಆಗತಕ್ಕಂಥದ್ದು ಆಗುತ್ತೆ. ಹಾಗಾಗಿ ನವಿಲುಗರಿಯಿಂದ ಕೃಷ್ಣನ ಮಂತ್ರವನ್ನು ಹೇಳಿ ಪೂಜೆ ಮಾಡಿ ಉತ್ತರ ದಿಕ್ಕಿನಲ್ಲಿಡೋದ್ರಿಂದ ಬಹಳ ಅಭಿವೃದ್ಧಿ ಇದೆ. ವಾಸ್ತು ದೋಷಗಳು ಕ್ಲಿಯರ್ ಆಗುತ್ತೆ. ಅಷ್ಟು ಶಕ್ತಿ ಇರ್ತಕ್ಕಂಥದ್ದು. ನಮ್ಮಲ್ಲೆಲ್ಲೂ ಕೂಡ ಉತ್ತರ ದಿಕ್ಕಿನಲ್ಲಿ ಆ ಒಂದು ನವಿಲುಗರಿಯನ್ನು ಇಟ್ಟಿದ್ದೀವಿ. ಬಹಳ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಆಗಿದೆ. ಹಾಗಾಗಿ ಈ ಒಂದು ವಿಚಾರ ವೀಕ್ಷಕರು ಕೂಡ ಗಮನಿಸಿ, ಅವ್ರಿಗೇನಾದರೂ ನವಿಲುಗರಿ ಸಿಕ್ಕಿದ್ರೆ ಈ ತಗೊಂಡು ಮಾಡಿದ್ರೆ ಅದು ಪ್ರಯತ್ನಕ್ಕೆ ಬರಲ್ಲ, ಕೆಲಸ ಮಾಡಲ್ಲ. ಅದು ಸಿಕ್ಕಿ ಅದನ್ನು ಮಾಡಿದ್ರೆ ಬಹಳ ಚೆನ್ನಾಗಿ ಅದು ಅನುಕೂಲ ಆಗುತ್ತೆ. ಗುರುಗಳೇ, ಯಂತ್ರದ ಬಗ್ಗೆ ಹೇಳ್ತಾ ಇದ್ರಿ. ಯಂತ್ರ ಮತ್ತು ಅದರಿಂದ ತಂತ್ರ ಮಾಡಿಕೊಂಡು ಹೇಗೆ ಕೃಷ್ಣನ ಆರಾಧನೆ ಮಾಡ್ಬೋದು? ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಉಳ್ಳಂಥವನು. ಅವನ ಕೈಯಲ್ಲಿರ್ತಕ್ಕಂಥದ್ದು ಚಕ್ರ, ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರದಲ್ಲಿ ಶ್ರೀಕೃಷ್ಣನ ಒಂದು ಪವರನ್ನು ಕೊಟ್ಟು ನಾವು ಕೈಯಿಂದ ಬರೆಯುವಂಥ ಯಂತ್ರ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ವರಾಯ ಪರಮಪುರುಷಾಯ ಪರಮಾತ್ಮನೆ ಅಂತಕ್ಕಂಥ ಮಂತ್ರ ಇದೆ. ಸುದರ್ಶನ ಮಹಾಮಂತ್ರ. ಇದರಲ್ಲಿ ಕೃಷ್ಣಂದು ಬರುತ್ತೆ. ಈ ಮಂತ್ರವನ್ನು 108 ಸಲ ಹೇಳಿಕೊಂಡು ಬಿಳಿ ಸಸ್ವೆಯಲ್ಲಿ ಈ ಯಂತ್ರಕ್ಕೆ ಪೂಜೆ ಮಾಡಿ ಅದನ್ನು ನಾವು ಮನೆಯಲ್ಲಿ ಒಂದು ಗೋಡೆಯಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಇಟ್ಟು ಪೂಜೆ ಮಾಡಿದಾಗ ಏನಾಗುತ್ತಂದರೆ, ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ದುಷ್ಟ ಒಂದು ಸಂಹಾರ ಆಗುವಂಥದ್ದು, ಶತ್ರುಗಳೆಲ್ಲ ಬಂದು ಕಾಲಿಗೆ ಬೀಳುವಂಥದ್ದು, ಅಥವಾ ಶತ್ರುಗಳು ಪ್ರಯೋಗ ಮಾಡಿದರೆ ರಿವರ್ಸ್ ಆಗುವಂಥದ್ದು, ಎಲ್ಲ ಕೆಲಸಗಳು ಮಾಡೋಕ್ಕೆ ತುಂಬ ಚೆನ್ನಾಗಿರುವಂಥ ಯಂತ್ರ ಅದು ಶ್ರೀಕೃಷ್ಣನ ಸುದರ್ಶನ ಮಹಾಯಂತ್ರ. ಅದು ನಮ್ಮಲ್ಲಿ ನಾವೇ ಅದನ್ನು ರಚನೆ ಮಾಡಿ ಅದನ್ನು ಕೊಡ್ತೀವಿ. ಎಷ್ಟೋ ಜನಕ್ಕೆ ತೊಗೊಂಡು ಹೋಗಿದ್ದಾರೆ. ಅದರಿಂದ ಬಹಳಷ್ಟು ಅನುಕೂಲಗಳು ಅಭಿವೃದ್ಧಿಗಳಾಗುತ್ತೆ. ಮತ್ತು ಆ ಚಕ್ರ ಇದೆಯಲ್ಲ, ಅದನ್ನು ಇಟ್ಕೊಂಡು ಪೂಜೆ ಮಾಡೋದೇ ಬಹಳ ವಿಶೇಷ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ದಿವಸನೂ ಅಭಿವೃದ್ಧಿ ಆಗೋದ್ರ ಜೊತೆಗೆ ಈ ಚಕ್ರಕ್ಕೆ ಮತ್ತೆ ಹೆಚ್ಚು ಪೂಜೆ ಮಾಡಬೇಕಾಗತ್ತೆ. ಮತ್ತು ಮನೆಯಲ್ಲಿ ಮಾಡಿಸ್ತಕ್ಕಂಥ ಹೋಮಗಳು ಮಾಡಿದಾಗ ಅದರಿಂದ ಬರುವಂಥ ಶಕ್ತಿನೂ ಆ ಒಂದು ಯಂತ್ರಕ್ಕೆ ಹೋಗುತ್ತೆ. ಯಂತ್ರ ಇಟ್ಕೊಳ್ಳೋದೇ ಅದರಿಂದ ಎಲ್ಲ ಒಂದು ಪಾಸಿಟಿವ್ನು ತಗೊಳ್ತಾ ಇರುತ್ತೆ. ಮತ್ತು ಅದೇ ಥರ ನಮಗೆ ಪಾಸಿಟಿವ್ ಎನರ್ಜಿನ ಕೊಡ್ತಾ ಇರುತ್ತೆ. ಹಾಗಾಗಿ ಆ ಸುದರ್ಶನ ಚಕ್ರ ಯಂತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಇಟ್ಕೊಂಡು ನಾವು ಪೂಜೆ ಮಾಡ್ಬೋದು. ಗುರುಗಳೇ, ಈ ಸುದರ್ಶನ ಯಂತ್ರಕ್ಕೆ ಮಂತ್ರ ಏನಾದರೂ ಕೊಡ್ತೀರಾ? ಖಂಡಿತವಾಗಲೂ. ಯಂತ್ರಕ್ಕೆ ಪೂಜೆ ಯಾವ ಥರ ಪೂಜಾ ವಿಧಾನ ಮತ್ತು ಮಂತ್ರ ಯಾವುದು ಮತ್ತು ಅದನ್ನು ಹೆಂಗೆ ಮಾಡಬೇಕು, ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾರಿಗೆ ಆಸಕ್ತಿ ಇದೆ ಅವರು ಬಂದರೆ ಅವರ ಒಂದು ಹೆಸರಲ್ಲಿ ಈ ಒಂದು ಯಂತ್ರವನ್ನು ಕೊಟ್ಟು
ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರನೂ ಕೂಡ ನಾವು ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಯಾರಿಗಾದ್ರೂ ಸುದರ್ಶನ ಯಂತ್ರ ಬೇಕು ಅಂತ ಅಂದರೆ ನೀವು ಬಂದು ಕೂಡ ಗುರುಗಳ ಹತ್ರ ತಗೊಳ್ಬೋದು. ಜೊತೆಗೆ ಮಂತ್ರ ಕೂಡ ಕೊಡ್ತಾರೆ, ಒಂದು ಅದ್ಭುತವಾದ ಮಂತ್ರ ಕೂಡ ನಿಮಗೆ ಗುರುಗಳು ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಗುರುಗಳು ತರಗತಿಗಳನ್ನ ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಇದೇ ಆಗಸ್ಟ್ ತಿಂಗಳಲ್ಲಿ ತರಗತಿಗಳು ಇರುತ್ತೆ. ಒಂದು ದಿನದ ತರಗತಿ ಪ್ರಶ್ನಾಶಾಸ್ತ್ರ ಮತ್ತು ಜೊತೆಗೆ ವಿಶೇಷವಾದ ತಾಂಬೂಲ ಶಾಸ್ತ್ರ ಕೂಡ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.